ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಟಿವಿ ನೋಡ್ಕೊಂಡು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ಕೊಳ್ತಿದ್ದಾರೆ. ಒಬ್ರು ಆ ದಿವಾನ ಕಟ್ ಮೇಲೆ ಒಬ್ರು ಈ ದಿವಾನ್ ಕಟ್ ಮೇಲೆ, ಒಬ್ರು ಮಧ್ಯದಲ್ಲಿ ಒಬ್ರು ಅಂದ್ರೆ ಕೆಳಗಡೆ ಒಬ್ರು ಕೂತಿದ್ದಾರೆ. ನೋಡಿ ಏನೇನೋ ಮಾತಾಡ್ಕೊಂಡು ಅವರು ಅರ್ಧ ಬರೀತಾರೆ, ಅರ್ಧ ಓದ್ತಾರೆ, ಅರ್ಧ ಟಿವಿ ನೋಡ್ತಾರೆ. ಈ ರೀತಿ ಟೈಮ್ ಪಾಸ್ ಮಾಡ್ತಿದ್ದಾರೆ ಮಕ್ಕಳು. ನಾನು ಹಾಗೆ ಒಂದು ಸಣ್ಣ ಕ್ಲಿಪ್ಪಿಂಗ್ ತಕ್ಕೊಂಡೆ ಅವ್ರಿಗೆ ಗೊತ್ತಿಲ್ಲದೆ ಇರೋ ಥರ. ಇವಾಗ ಪಾತ್ರೆಗಳೆಲ್ಲ ತೊಳೆದು ದಬ್ಬಾಗಿದೆ, ನೀರೆಲ್ಲ ಸೋರ್ಕೊಂಡ್ಲಿ ಅಂದ್ಬಿಟ್ಟು ಆಮೇಲೆ ಜೋಡಿಸ್ಕೊಳ್ಳೋಣ ಅಂದ್ಬಿಟ್ಟು ಆ ಬೇಷನಲ್ಲಿರೋದು ಕೂಡ ಜೋಡಿಸಿಲ್ಲ ಪಾತ್ರೆ, ಎರಡು ಜೋಡಿಸ್ಕೊಂಡು ಈಗ ಅಡುಗೆ ಮಾಡಬೇಕು. ಅಡುಗೆ ಮಾಡಿ ಊಟ ಮಾಡಿ ಮಲಗಿದ್ದಾಯ್ತು. ಅವತ್ತು ಮಾರನೇ ದಿನ ಬೆಳಗ್ಗೆ ಇದು ಅಂದ್ರೆ ಸ್ಕೂಲ್ಗೆ ಕಾಲೇಜಿಗೆ ಹೊರಟಾಗ ಜಡೆ ಹಾಕೊಂಡಿರೋದು ಒಂದು ಫೋಟೋ ಮಮ್ಮಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇರೋದು. ಈಗ ಅಲ್ಲಿಂದ ಬಂದ್ರೆ ಬೆಳಗ್ಗೆಯಿಂದ ಸ್ವಲ್ಪ ಕೆಲಸಗಳೆಲ್ಲ ಇತ್ತು. ಆ ಕೆಲಸಗಳೆಲ್ಲ ಮುಗಿಸಿ ಸಂಜೆಗೆ ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಅಂದ್ರೆ ಬೆಳಗ್ಗೆನೆ ಹಚ್ಚೋಗಿದ್ರು ನನ್ನ ಮಕ್ಕಳು ಹಸ್ಬೆಂಡ್ ಎಲ್ಲ ಬೆಳಗ್ಗೆನೆ ಮಾಡೋಗಿರ್ತಾರೆ. ನಾನು ಸಂಜೆ ಇನ್ನೊಂದ್ಸಲ ಕ್ಲೀನ್ ಮಾಡಿಕೊಂಡು, ಅಂದ್ರೆ ಧೂಳೆಲ್ಲ ಇರುತ್ತಲ್ಲ, ಉದ್ಬತ್ತಿ ಹತ್ತಿರ ಧೂಳೆಲ್ಲ ಇರುತ್ತೆ, ಅದನ್ನೆಲ್ಲ ತೆಗೆದು ಆಚೆಗೆ ಹಾಕಿ, ಬೆಳಗ್ಗೆ ಟೈಮ್ ಆಗ್ಬಿಡದೆ ಅಂತ ಹೂವು ಇಟ್ಟಿರಲ್ಲ, ಹಾಗಾಗಿ ನಾನು ಹೂವು ಇಟ್ಕೊಂಡು ನೀಟಾಗಿ ಬತ್ತಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಸಂಜೆಗೆ ನಾನು ನೀಟಾಗಿ ಇನ್ನೊಂದ್ಸಲ ಒರೆಸ್ಕೊಂಡು ಪೂಜೆ ಮಾಡ್ತೀನಿ. ಇವಾಗ ದೇವ್ರ ಮನೆಗೆ ಬಂದು ಎಲ್ಲ ರೆಡಿ ಮಾಡ್ಕೊಂಡು ಪೂಜೆ ಮಾಡಿದ್ದಾಯ್ತು. ಆಮೇಲೆ ಅಡ್ಗೆ ಮಾಡಕ್ ಹೋಗ್ತೀನಿ. ಇವಾಗ ಇಲ್ಲಿ ದೇವ್ರ ಪೂಜೆ ನಾವು ಡೈಲಿ ಮಾಡ್ತೀವಿ, ಬೆಳಗ್ಗೆ ಸಂಜೆ ಮಾಡ್ಲೇಬೇಕು. ಒಂದ್ ಟೈಮ್ ಕ್ಲೀನ್ ಮಾಡದೆ ಹೋದ್ರೂ ಇನ್ನೊಂದು ಟೈಮು ಕ್ಲೀನ್ ಮಾಡಿ ನಾವು ದೀಪ ಹಚ್ಚಲೇಬೇಕು ನಮ್ಮ ಮನೆಯಲ್ಲಿ. ಅದು ದಿನೇ ಅಭ್ಯಾಸ ಆಗೋಗ್ಬಿಟ್ಟಿದೆ. ನಾನು ಸಂಜೆಗೆ ಮಾಡಿದ್ರು ಮಕ್ಕಳೆಲ್ಲ ಬೆಳಗ್ಗೆ ಹೋಗ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಧೂಪ ಎಲ್ಲ ಹಾಕ್ಬೇಕು, ಹಂಗಾಗಿ ನಾನು ಕಳಸ ಏನು ತೆಗ್ದಿಲ್ಲ, ಹಂಗೆ ಇದೆ. ಹೂವು ಎಲ್ಲ ಚೇಂಜ್ ಮಾಡ್ಕೊಂಡೆ ಜಸ್ಟ್. ಆಮೇಲೆ ದೀಪಗಳನ್ನೆಲ್ಲ ಸ್ವಲ್ಪ ತೊಳ್ಕೊಂಡೆ. ಮತ್ತೆ ಅಲ್ಲಿ ಪ್ಲೇಟ್ ಇಟ್ಟಿದ್ದೀನಲ್ವ ಉದ್ಬತ್ತಿ ಚುಚ್ಚೋದು, ಅದು ಕೂಡ ಸ್ವಲ್ಪ ತೊಳ್ಕೊಂಡೆ. ಗಲೀಜಾಗಿರೋದೆಲ್ಲ ಸ್ವಲ್ಪ ತೊಳ್ಕೊಂಡು ನೀಟಾಗಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಇವಾಗ ನಾನು ದೀಪ ಹಚ್ತಾ ಇರೋದು. 5:30 6 ಗಂಟೆಗೆ ಹಚ್ತಾ ಇದ್ದೀನಿ ನಾನು. 6 ಕಾಲಿಗೆ ನಾನು ಡೈಲಿ ದೀಪ ಹಚ್ಚೋದು, ಯಾಕಂದ್ರೆ ಬಾಗ್ಲಲ್ಲೂ ಹಚ್ತೀನಿ ದೀಪ. ಪ್ರತಿ ದಿನಾನು ನಾನು ಬಾಗ್ಲಲ್ಲಿ ಹಚ್ಚಲೇಬೇಕು ದೀಪ. ಹಾಗಾಗಿ ಒಂದಿನ ಮಿಸ್ ಆಯ್ತು ಅಂದ್ರೆ ಏನೋ ಒಂದು ಕಳ್ಕೊಂಡಿದ್ದೀನಿ ಅನ್ನೋ ತರ ಆಗುತ್ತೆ. ನಮ್ಮ ಮನೆಯಲ್ಲಿ ಅದೇ ತರ ಪಾಲಿಸ್ಕೊಂಡು ಬಂದಿದ್ದೀನಿ ನಾನು. ಹಾಗಾಗಿ ಈಗ ಉದ್ಬತ್ತಿ ಎಲ್ಲ ಹಚ್ಚಿದೆಲ್ಲ ಆಯ್ತು. ಇವಾಗ ಧೂಪ ಹಾಕೋಣ ಅಂದ್ಬಿಟ್ಟು ಧೂಪ ಹಾಕ್ತಾ ಇದ್ದೀನಿ. ಇದು ನಾನು ಸಾಂಬ್ರಾಣಿ ಧೂಪ ಹಾಕ್ತಾ ಇದ್ದೀನಿ. ಅಂದ್ರೆ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿದ್ದೆ, ಮೀಶೋದಲ್ಲಿ ಬಂದಿತ್ತು. ಅದು 24 ಪೀಸಿನ ಬಂದಿತ್ತು. ಆ ಥರದನ್ನ ನೋಡಿ ಬುಕ್ ಮಾಡಿಕೊಂಡೆ. ಸ್ವಲ್ಪ ಜಾಸ್ತಿನೇ ಪೀಸ್ ಇರೋದನ್ನ ನೋಡಿ ಬುಕ್ ಮಾಡ್ಕೊಂಡಿದ್ದೆ. ಸಾಂಬ್ರಾಣಿ ಧೂಪ ಅಂದ್ರೆ ಶುಕ್ರವಾರ ಮಾತ್ರ ಹಾಕೋದು. ಈ ಧೂಪನ ನಾನು ಯಾವಾಗ್ಲೂ ಹಾಕಲ್ಲ. ಆಮೇಲೆ ಶುಕ್ರವಾರ ತುಪ್ಪದ ದೀಪನ ಹಚ್ತೀನಿ ನಾನು. ಮಾಮೂಲಿ ಎಣ್ಣೆ ದೀಪ ಹಚ್ಚಲ್ಲ. ಬೇರೆ ವಾರ ಮಾಮೂಲಿ ಎಣ್ಣೆ ದೀಪ ಹಚ್ತೀನಿ. ಅಂದ್ರೆ ಒಂದೊಂದ್ಸಲ ಮಿಕ್ಸ್ ಎಣ್ಣೆ ತರ್ತಾರೆ, ಒಂದೊಂದ್ಸಲ ಎಳ್ಳೆಣ್ಣೆ ತರ್ತಾರೆ. ನಮ್ಮ ಮನೇಲಿ ನಾನು ಜಾಸ್ತಿ ಎಳ್ಳೆಣ್ಣೆಯಲ್ಲೇ ಹಚ್ಚೋದು. ಅದು ಸಿಕ್ಕಿಲ್ಲ ಅಂದಾಗ ಮಿಕ್ಸ್ ಎಣ್ಣೆ ತಂದ್ಬಿಡ್ತಾರೆ ನಮ್ಮ ಮನೇಲಿ. ಹಾಗಾಗಿ ನಾನು ಡೈಲಿ ಎಣ್ಣೆ ದೀಪ ಹಚ್ತೀನಿ. ಜಾಸ್ತಿ ಎಳ್ಳೆಣ್ಣೆ ದೀಪನೇ ಹಚ್ಬೇಕಂತೆ. ಹಾಗಾಗಿ ಎಲ್ರು ಹೇಳ್ತಿರ್ತಾರೆ ಬೇರೆ ತರ ಎಲ್ಲ ಎಣ್ಣೆ ಎಲ್ಲ ಹಚ್ಬೇಡಿ, ಕೊಬ್ಬರಿ ಎಣ್ಣೆ ಹಚ್ಚಿ, ಇಲ್ಲ ಎಳ್ಳೆಣ್ಣೆ ದೀಪ ಹಚ್ಚಿ.
ಎಳ್ಳೆಣ್ಣೆ ದೀಪ ಹಚ್ಚಿದ್ರೆ ತುಂಬಾನೇ ಒಳ್ಳೇದು. ಅದು ಕಡಿಮೆಗೆ ಸಿಗುತ್ತೆ. ಕೊಬ್ಬರಿ ಎಣ್ಣೆ ಆದ್ರೆ ಸ್ವಲ್ಪ ರೇಟ್ ಜಾಸ್ತಿ ಇರುತ್ತೆ ಅದರದ್ದು. ಎಳ್ಳೆಣ್ಣೆ ಆದ್ರೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಎಳ್ಳೆಣ್ಣೆ ದೀಪ ಹಚ್ಚಿ ಡೈಲಿ ಎಳ್ಳೆಣ್ಣೆ ದೀಪ ಹಚ್ಚಿದ್ರು ಒಳ್ಳೇದೇನೆ. ಬೇರೆ ಮಿಕ್ಸ್ ಎಣ್ಣೆನೋ ಅದು ಸ್ವಲ್ಪ ಮಿಕ್ಸ್ ಮಾಡಿರ್ತಾರೆ, ಅದು ಯಾಕೋ ಅಷ್ಟೊಂದು ನಮಗೆ ಇಲ್ಲ ನನಗೆ. ಹಾಗಾಗಿ ಬರೀ ಎಳ್ಳೆಣ್ಣೆ ದೀಪ ಹಚ್ತೀನಿ ನಾನು. ಕೆಲವೊಬ್ರೆಲ್ಲ ಕಡಲೆಕಾಯಿ ಎಣ್ಣೆ ಅಂದರೆ ಅಡುಗೆ ಎಣ್ಣೆ ಎಲ್ಲ ಯೂಸ್ ಮಾಡ್ತಾರೆ. ದೇವರು ದೀಪಕ್ಕೆಲ್ಲ ಆ ಥರ ಮಾಡಬಾರ್ದು. ಯಾವುದೇ ಕಾರಣಕ್ಕೂ ತಿನ್ನೋ ಎಣ್ಣೆ ಎತ್ಕೊಂಡೋಗಿ ದೇವ್ರ ದೀಪಕ್ಕೆ ಹಾಕಬಾರ್ದು. ಹಾಗಾಗಿ ಸುಮಾರು ಜನನ ನಾನು ನೋಡಿದ್ದೀನಿ, ಅಂದರೆ ನನ್ನ ಕಣ್ಣೆದುರಿಗೆ ನೋಡಿದ್ದೀನಿ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಕಡಲೆಕಾಯಿ ಎಣ್ಣೆ ಹಾಕಿದ್ನ ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ಆ ರೀತಿ ಎಲ್ಲ ಮಾಡಬಾರ್ದು. ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಎಣ್ಣೆ ಇರಬೇಕಾದ್ರೆ ಆ ರೀತಿ ಎಣ್ಣೆಗಳನ್ನೆಲ್ಲ ಏನಕ್ಕೆ ಹಾಕ್ಕೋಬೇಕಲ್ವಾ, ಹಾಕ್ಬೇಕಲ್ವಾ. ದೇವ್ರಿಗೆ ಕೊಡೋದು ಅವನೇ, ಕಿತ್ಕೊಳ್ಳೋದು ಅವನೇ. ಹಾಗಾಗಿ ಅದಕ್ಕೆ ದೇವ್ರಿಗೆ ಅಂದ್ಬಿಟ್ಟು ಒಂದು ಎಣ್ಣೆ ಮೀಸಲಾಗಿ ಇಟ್ಬಿಡ್ಬೇಕು. ಹಾಗಾಗಿ ನೋಡಿ, ಈಗ ಪೂಜೆ ಒಳಗಡೆ ಧೂಪ ಎಲ್ಲ ಹಾಕಿದ್ದಾಯಿತು. ಒಳಗಡೆ ಪೂಜೆ ಎಲ್ಲ ಮಾಡಿ ಈಗ ಆಚೆ ಬಾಗಿಲಲ್ಲಿ ಎಲ್ಲ ಪೂಜೆ ಮಾಡ್ತಾ ಇದ್ದೀನಿ ಇವಾಗ. ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಸಂಜೆ 6 ಗಂಟೆ. ಈಗ ತಾನೇ ಜಸ್ಟ್ ಪೂಜೆ ಮುಗೀತು. ನನ್ನ ಮಗ ಟಿವಿ ನೋಡ್ತಿದ್ದಾನೆ. ನನ್ನ ಮಕ್ಕಳಿಬ್ರು ಅವ್ರ ಫ್ರೆಂಡ್ಸ್ ಮನೆಗೆ ಹೋಗಿದ್ದಾರೆ. ಹೆಣ್ಮಕ್ಳಿಬ್ರು. ಮಗ ಮಾತ್ರ ಟಿವಿ ನೋಡ್ತಾ ಇದ್ದಾನೆ. ಹಸ್ಬೆಂಡ್ ಮೇಲೆ ಮಲಗಿದ್ದಾರೆ. ಈಗ ಪೂಜೆ ಮಾಡಿ ನೆಕ್ಸ್ಟು ಕೆಲಸಗಳೆಲ್ಲ ಮುಗ್ದಿದೆ ಆಲ್ಮೋಸ್ಟು. ಈಗ ಅಡುಗೆ ಮಾಡಬೇಕು. ಅಡುಗೆ ಏನು ಮಾಡೋದು ಅಂತ ನೋಡ್ತಾ ಇದ್ದೀನಿ. ಸಪ್ಪೆಸರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಕಡೆ ಸಪ್ಪೆಸರು ಅಂತಾರೆ, ಯಾರ ಕಡೆ ಹೆಂಗಂತಾರೋ ಗೊತ್ತಿಲ್ಲ. ಕೆಲವು ಕಡೆ ಕೈಗೊಜ್ಜು ಅಂತಾರೆ, ನಮ್ಮ ಕಡೆ ಮಾತ್ರ ಸಪ್ಪೆಸರು ಅಂತಾರೆ. ಈಗ ಅಡುಗೆ ಮಾಡಬೇಕು. ಅವರು ಕಾಲೇಜ್ ಮುಗಿಸ್ಕೊಂಡು ಬಂದು ಫ್ರೆಶ್ ಅಪ್ ಆಗಿ ಇವಾಗ ಬರ್ಕೊಳಕ್ ಕೂತಿದ್ದಾರೆ. ಸ್ವಲ್ಪ ಪಾತ್ರೆ ಇತ್ತು, ಅವರೇ ತೊಳೆದ್ರು. ನನ್ನ ಮಗಳೇ ತೊಳೆದ್ಲು ಬಂದು. ಹಾಗಾಗಿ ನಂದು ಕೆಲಸ ಎಲ್ಲ ಆಲ್ಮೋಸ್ಟ್ ಮುಗ್ದಿತ್ತು ಅವ್ರು ಬರೋಷ್ಟರಲ್ಲಿ. ಅವ್ರದ್ದು ಲಂಚ್ ಬಾಕ್ಸ್ ಇತ್ತಲ್ವ, ಅದನ್ನು ಮಾತ್ರ ತೊಳೆದಿಟ್ಬಿಟ್ಟು ಈಗ ಅವ್ರ ಫ್ರೆಂಡ್ ಮನೆಗೆ ಹೋಗಿದ್ದಾರೆ. ಈಗ ಅಡುಗೆ ಮಾಡ್ಬೇಕು. ನಾನು ಸಪ್ಪೆಸರು ಮಾಡಿ ಮುದ್ದೆ ಮಾಡಬೇಕು. ತರಕಾರಿ ಸಾಂಬಾರಲ್ಲಿ ಮಕ್ಕಳು ತಿಂತಾರಲ್ಲ, ತರಕಾರಿ ಸಾಂಬಾರು ಇನ್ನೂ ಇದೆ. ಅದು ಒನ್ ಟೈಮ್ ಮಾತ್ರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಹಾಗಾಗಿ ಬೇಡ ಅಂತಿದ್ದಾರೆ. ಈಗ ಬೇರೆ ಏನಾದರೂ ಮಾಡಿಬಿಟ್ಟು ಸಪ್ಪೆಸರು ಏನಾದರೂ ಮಾಡಿಬಿಟ್ಟು ಮುದ್ದೆ ಮಾಡಬೇಕು. ನಮ್ಮ ಕಡೆ ಜಾಸ್ತಿ ಮುದ್ದೆ ತಿಂತಾರೆ. ಆಚೆ ಇದ್ರೆ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಮಾಡ್ತಾನೆ. ಹಾಗಾಗಿ ರೂಮಿಗೆ ಬಂದು ಮಾತಾಡ್ತಾ ಇದ್ದೀನಿ. ವಾಯ್ಸ್ ಓವರ್ ಕೊಡ್ಬೋದು ಅಡುಗೆ ಮನೇಲಿ. ಅಡುಗೆ ಮಾಡಬೇಕಾದ್ರೆ ಟಿವಿ ಹಾಕಿರ್ತಾರಲ್ವ, ಹಂಗಾಗಿ ವಾಯ್ಸ್ ಓವರ್ ಕೊಡೋದಕ್ಕಾಗಲ್ಲ. ಅವ್ರು ಇಲ್ದಾಗ ವಿಡಿಯೋ ಮಾಡೋದಕ್ಕೆ ನನಗೆ ಕೆಲಸನೇ ಇರಲ್ಲ. ಅವರು ಹೋಗೋಷ್ಟೊತ್ತಿಗೆ ಕೆಲಸ ಎಲ್ಲ ಮುಗ್ದೋಗಿರುತ್ತೆ. ಹಾಗಾಗಿ ಅವರು ಹೋದ್ಮೇಲೆ ವಿಡಿಯೋಸ್ ಮಾಡೋದಕ್ಕಾಗಲ್ಲ. ನಂದು ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಅದನ್ನು ಮಾಡ್ಕೊಳ್ತೀನಿ. ಆಮೇಲೆ ಮಧ್ಯಾಹ್ನ ಟೈಮು ಸ್ವಲ್ಪ ರೆಸ್ಟ್ ಮಾಡ್ತೀನಿ ನಾನು. ಯಾಕಂದರೆ ನನಗೆ ಬ್ಯಾಕ್ ಪೇನ್ ಇದೆ ಸ್ವಲ್ಪ. ಹಾಗಾಗಿ ಮಧ್ಯಾಹ್ನ ಟೈಮ್ ರೆಸ್ಟ್ ಬೇಕೇ ಬೇಕು ನನಗೆ. ಹಾಗಾಗಿ ರೆಸ್ಟ್ ಮಾಡ್ತೀನಿ ಮಧ್ಯಾಹ್ನ ಟೈಮು. ಆವಾಗ ವಿಡಿಯೋ ಮಾಡೋದಕ್ಕಾಗಲ್ಲ. ಜಾಸ್ತಿ ವ್ಲಾಗ್ಸ್ನೇ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡೋಣ ಎಷ್ಟಾಗುತ್ತೋ ಅಷ್ಟು, ಸಾಧ್ಯ ಆದಷ್ಟು ವ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಅಮ್ಮನ ಮನೆಗೆ ಹೋಗ್ಬೇಕಿತ್ತು, ಹೋಗಿಲ್ಲ. ತುಂಬ ದಿನಗಳಾಗಿದೆ ಅಮ್ಮನ ಮನೆಗೆ ಹೋಗಿ. ಮನೆ ಎಲ್ಲಿವರೆಗೂ ಬಂದಿದೆ ನೋಡೇ ಇಲ್ಲ ನಾನು. ಆಗಲೇ ತುಂಬ ದಿನಗಳೇ ಆಗೋಯ್ತು, ಮನೆ ಕಡೆ ಹೋಗೇ ಇಲ್ಲ. ಹೋಗಿ ನೋಡ್ಕೊಂಬರ್ಬೇಕು. ನೋಡೋಣ, ಆದರೆ ನಾಳೆ ಹೋಗ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ವಾರ ಹೋಗ್ತೀನಿ.
ಮನೆ ಎಲ್ಲಿವರೆಗೂ ಬಂದಿದೆ, ಹೇಗ್ ನಡೀತಾ ಇದೆ ಕೆಲಸ ಎಲ್ಲ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಕೆಲಸ ನೋಡೋಣ. ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡೋಣ ಅಂದ್ರೆ ಕ್ಲಿಯರೆನ್ಸ್ ಇಲ್ಲ, ಇದು ವಿಡಿಯೋ ಕ್ವಾಲಿಟಿನೂ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ನೋಡೋದಕ್ಕೂ ಬೇಜಾರಾಗುತ್ತೆ ಅಂದ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇಲ್ಲ. ನೋಡೋಣ, ಹಂಗೊಂದು ಹಿಂಗೊಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವಾಚ್ ಅವರ್ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಇದು ಚಾನಲ್ ಬೇರೆ ಪ್ರಾಬ್ಲಮ್ ಆಗಿದೆ ನಂದು, ಹಾಗಾಗಿ ವಿಡಿಯೋ ಹಾಕೋದಕ್ಕೂ ಬೇಜಾರಾಗ್ತಾ ಇದೆ. ಅದಕ್ಕೋಸ್ಕರ ಆಗ್ತಾ ಇಲ್ಲ ಅಷ್ಟೇನೆ. ನಾನು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಆಗಲೇ ಈ ಚಾನಲ್ ಪ್ರಾಬ್ಲಮ್ ಆಗಿ ತುಂಬ ದಿನಗಳೇ ಆಯಿತು, ಅದು ಸರಿ ಹೋಗ್ತಾ ಇಲ್ಲ. ಕೆಲವೊಬ್ಬರನ್ನ ಕೇಳಿದ್ದೀನಿ, ಅವರು ಸ್ವಲ್ಪ ಸಜೆಷನ್ ಕೊಟ್ಟಿದ್ದಾರೆ, ಅದನ್ನ ಅಳವಡಿಸ್ಕೊಂಡಿದ್ದೀನಿ ನಾನು. ಅದ್ರ ಪ್ರಕಾರನೇ ಹೋಗ್ತಾ ಇದ್ದೀನಿ. ನೋಡೋಣ, ಇನ್ನೂ ಸ್ವಲ್ಪ ದಿನ ವೆಯ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಎಷ್ಟು ದಿನಕ್ಕೆ ಸರಿ ಹೋಗುತ್ತೋ ಗೊತ್ತಿಲ್ಲ ನನಗೆ ಈ ಚಾನಲ್ಲು. ನೋಡೋಣ, ಆಲ್ರೆಡಿ ನಂದು ಶಾರ್ಟ್ಸ್ ಎಲ್ಲ ಓಡ್ತಾ ಇದೆ, ನೋಡ್ತಾ ಇದ್ದಾರೆ, ಲೈಕ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಒಂದು ಶಾರ್ಟ್ ವಿಡಿಯೋಸ್ ತುಂಬಾ ಜನ ನೋಡ್ತಾ ಇದ್ದಾರೆ. 1,000 1,500 ಜನ ನೋಡ್ತಾ ಇದ್ದಾರೆ ನನ್ನ ಶಾರ್ಟ್ ವಿಡಿಯೋಸು. ಆದ್ರೆ ಲೈಕ್ ಕೊಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಿಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಿಮ್ದು ಅಮೌಂಟ್ ಏನ್ ಕಟ್ ಆಗಲ್ಲ, ನಮ್ಗೆ ಅಮೌಂಟ್ ಏನ್ ಅದರಿಂದ ಬರಲ್ಲ. ಅಂದ್ರೆ ಸಬ್ಸ್ಕ್ರೈಬ್ ಆಗ್ಬೇಕು ಅಂತ ಅಂದ್ರೆ ಒಬ್ರು ಬೆಳೆಯೋದಕ್ಕೆ ಒಂದು ಹೆಲ್ಪ್ ಆದಂಗ ಆಗುತ್ತೆ ಅಷ್ಟೇನೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಲ್ಲ. ನಾನು ಪ್ರತಿಯೊಬ್ಬರಿಗೂ ಸಬ್ಸ್ಕ್ರೈಬ್ ಆಗ್ತೀನಿ, ಗುರ್ತಿರ್ಲಿ ಇಲ್ದೇ ಇರ್ಲಿ ನಾನು ಸಬ್ಸ್ಕ್ರೈಬ್ ಆಗೇ ಆಗ್ತೀನಿ. ನೋಡಿದ ಚಾನಲ್ಗಳಿಗೆಲ್ಲ ನಾನು ಸಬ್ಸ್ಕ್ರೈಬ್ ಆಗೇ ಆಗ್ತೀನಿ. ಆಮೇಲೆ ಅವರು ನಾನು ಸಬ್ಸ್ಕ್ರೈಬ್ ಆಗಿರ್ತೀನಿ, ಆಮೇಲೆ ಅವರು ನನ್ನ ವಿಡಿಯೋ ನೋಡಿ ಮೆಸೇಜ್ ಮಾಡಿರ್ತಾರೆ, ಸಬ್ಸ್ಕ್ರೈಬ್ ಆಗಿದ್ದೀನಿ ನಿಮಗೆ, ಸಬ್ಸ್ಕ್ರೈಬ್ ಆಗಿ ಸಿಸ್ಟರ್ ನನಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳಿ ಮೆಸೇಜ್ ಮಾಡಿರ್ತಾರೆ ನನಗೆ. ನಾನು ಇವಾಗ ಆ ಥರ ಕೇಳಂಗಿಲ್ವಂತೆ. ಯೂಟ್ಯೂಬಲ್ಲಿ ಇವಾಗ ರೂಲ್ಸ್ ಬಂದಿದೆ, ಅವರಾಗ ಅವರೇ ಸಬ್ಸ್ಕ್ರೈಬರ್ ಆಗಿದ್ದು. ಮೊದಲು ನಾನು ಟೆಕ್ಸ್ಟ್ ವಿಡಿಯೋಸು ಸ್ಕ್ರೋಲ್ ವಿಡಿಯೋಸ್ ಹಾಕ್ತಿದ್ನಲ್ಲ, ಅವಾಗ ಆಗಿರೋದು ಅದು ಸಬ್ಸ್ಕ್ರೈಬು. ಇವಾಗಲ್ಲ, ಈಗ ಶಾರ್ಟ್ಸ್ ಆಗ್ತಿರೋದಕ್ಕೆ ಒಂದೊಂದು ಒಬ್ಬೊಬ್ರು ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ. ಎಲ್ಲೋ ಒಬ್ಬೊಬ್ರು ಅಷ್ಟೇ, ಜಾಸ್ತಿ ಇಲ್ಲ, ಎಲ್ಲೋ ಒಬ್ಬೊಬ್ರು ಆಗ್ತಾ ಇದ್ದಾರೆ. ಲೈಕ್ ಮಾಡ್ತಾ ಇಲ್ಲ, ಮತ್ತೆ ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೋಡ್ತಾ ಇದ್ದಾರೆ ವಿಡಿಯೋಸು ಪೂರ್ತಿಯಾಗಿ, ಲೈಕ್ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು, ಅದರಿಂದ ನಿಮ್ಮ ದುಡ್ಡೇನು ಕಟ್ ಆಗಲ್ಲ. ಹಾಗಾಗಿ ನೋಡ್ತಿರಲ್ವಾ, ನೋಡಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಮಿಂದ ನಮಗೂ ಕೂಡ ಹೆಲ್ಪ್ ಆಗುತ್ತೆ, ನಮಗೂ ಕೂಡ ಸಪೋರ್ಟ್ ಮಾಡ್ದಂಗಾಗುತ್ತೆ. ಎಲ್ರೂ ಅಷ್ಟೇನೆ, ಯಾರದೇ ವಿಡಿಯೋಸ್ ನೋಡಲಿ, ಹಿಂದಿಯವರು ಆಗಿರ್ಬೋದು, ಹಿಂದಿ ಚಾನಲ್ ಆಗಿರ್ಬೋದು, ಕನ್ನಡ ಚಾನಲ್ ಆಗಿರ್ಬೋದು, ತುಳು ವ್ಲಾಗ್ಸ್ ಆಗಿರ್ಬೋದು, ಆಮೇಲೆ ತೆಲುಗು ವ್ಲಾಗ್ಸ್ ಆಗಿರ್ಬೋದು, ಯಾರದೇ ಚಾನಲ್ ನಾನು ವಿಸಿಟ್ ನೋಡಿದ್ರು ಕೂಡ ವಿಡಿಯೋಸು ಸಬ್ಸ್ಕ್ರೈಬ್ ಮಾಡಿಕೊಂಡೇ ನಾನು ವಿಡಿಯೋಸ್ ನೋಡ್ತೀನಿ. ಸಬ್ಸ್ಕ್ರೈಬ್ ಆಗೋದ್ರಿಂದ ನಿಮ್ ದುಡ್ಡೇನು ಕಟ್ ಆಗಲ್ಲ, ಹಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇವಾಗ ಅಡುಗೆ ಮಾಡಬೇಕು, ಏನೆಲ್ಲ ಅಡುಗೆ ಮಾಡ್ತೀನಿ, ಸಾಂಬಾರು ಏನು ಮಾಡ್ತೀನಿ ಹೇಳಿದ್ದೀನಿ ಆಲ್ರೆಡಿ. ಸಪ್ಪೆಸರು ಮಾಡ್ತೀನಿ ನಾನು, ಕೈಗೊಜ್ಜು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೈಗೊಜ್ಜು ಅಂತಾರೆ ಬೇರೆ ಕಡೆಗೆಲ್ಲ, ನಮ್ಮ ಕಡೆ ಎಲ್ಲ ಸಪ್ಪೆಸರು ಅಂತಾರೆ. ಅದನ್ನೇ ಮಾಡಿ ಇವಾಗ ಮುದ್ದೆ ಮಾಡಬೇಕು. ಆಲ್ರೆಡಿ ಟೈಮ್ ಆಯಿತು, ನಾನು ಅಡುಗೆ ಮಾಡೋಷ್ಟರಲ್ಲಿ ಟೈಮ್ ಆಗೇ ಹೋಗುತ್ತೆ. ನಮ್ಮದು 7-7:30ಗೆ ಊಟ ಎಲ್ಲ ಮುಗಿದೋಗುತ್ತೆ. ಒಂದು 11 ಗಂಟೆನೇ ಆಗುತ್ತೆ ಮಲಗೋದು. ಮಕ್ಕಳು ಓದ್ಕೊತಾ ಇರ್ತಾರೆ, ಬರ್ಕೊತಾ ಇರ್ತಾರೆ, ಅದು ಮಲಗೋಷ್ಟರಲ್ಲಿ 11 ಗಂಟೆನೇ ಆಗುತ್ತೆ. ಹಾಗಾಗಿ ನಾನು 7:30-8 ಗಂಟೆ ಅಷ್ಟರಲ್ಲಿ ಊಟ ಆಗೋಗ್ಬಿಡ್ಬೇಕು ನನಗೆ. ಹಾಗಾಗಿ ನಾನು ಬೇಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಕೆಲವರು 9 ಗಂಟೆ, 10 ಗಂಟೆ, 11 ಗಂಟೆ ಈ ರೀತಿ ಮಾಡ್ತಾರೆ ಅಡುಗೆ ಊಟ ಎಲ್ಲ ಮಾಡೋದಕ್ಕೆ.
ಈ ಕಡೆ ಆಲ್ಮೋಸ್ಟ್ ಎಲ್ಲರೂ ಅಷ್ಟೇನೆ ಲೇಟೇನೆ ಊಟ ಮಾಡೋದು. ಕೆಲವೊಬ್ರು ಮಾತ್ರ 7:30 8 ಗಂಟೆಗೆ ಊಟ ಮಾಡ್ತಾರೆ. ನಮ್ಮ ಕಡೆಗೆಲ್ಲ ನಮ್ಮ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಬೆಳಗ್ಗೆ ಹೋಗಿ ಸಂಜೆ ಬರ್ತಾರಲ್ವಾ, ಕೆಲಸ ಮಾಡ್ಕೊಂಡು ಬಂದಿರ್ತಾರೆ, ಸಾಕಾಗಿರ್ತಾರೆ. ಮಧ್ಯಾಹ್ನ ತಿಂದ್ರು ಇಲ್ಲಾಂದ್ರೆ ಇಲ್ಲ. ಹಾಗಾಗಿ ಸಂಜೆ ಬೇಗ ಅಡುಗೆ ಮಾಡಿ ಊಟ ಮಾಡಿ ಅವರು ಮಲಗೋದು ಒಂದು 9:30ಗೆಲ್ಲ ಮಲ್ಕೊಂಡ್ಬಿಡ್ತಾರೆ. 9:30 ಮಲ್ಕೊಂಡ್ಬಿಡ್ತಾರೆ. ಈ ಕಡೆ ಸಿಟಿಗಳ ಕಡೆ ಎಲ್ಲ ಸ್ವಲ್ಪ ಲೇಟ್ ಆಗುತ್ತೆ ಮಲಗೋದು. ಹಾಗಾಗಿ ಆಮೇಲೆ ಒಬ್ರು ಸಿಸ್ಟರು ನನಗೆ ಕಮೆಂಟ್ ಅಲ್ಲಿ ಕೇಳಿದ್ರು, ನಿಮ್ದು ಸಬ್ಸ್ಕ್ರೈಬರ್ ಅಷ್ಟೇ ಇದೆ, ಗೇನ್ ಆಗ್ತಿಲ್ಲ ಯಾಕೆ ಸಿಸ್ಟರ್ ಅಂತ ಅಂದ್ಬಿಟ್ಟು. ನಾನು ವಿಡಿಯೋಸೇ ಆಗ್ತಿಲ್ಲ, ನೀನು ಸಬ್ಸ್ಕ್ರೈಬರ್ ಆಗಿ ಅಂದ್ರೆ ಎಲ್ಲ ಸಾಕ್ತಾರೆ. ಹಳೆ ವಿಡಿಯೋಸೇ ನೋಡ್ತಾ ಇದಾರೆ. ಆಮೇಲೆ ಶಾರ್ಟ್ಸ್ ಆಗ್ತಾ ಇದೀನಲ್ವಾ, ಅದನ್ನ ನೋಡ್ತಾ ಇದಾರೆ. ಶಾರ್ಟ್ಸ್ ಆಗ್ತಾ ಇದೀನಿ, ಲಾಂಗ್ ವಿಡಿಯೋಸ್ ಆಗ್ತಾ ಇಲ್ಲ. ಶಾರ್ಟ್ಸ್ ಹಾಕೋದ್ರಿಂದ ನನಗೆ ಸಬ್ಸ್ಕ್ರೈಬರ್ಗೆ ಏನಾಗ್ತಾರೆ, ಆಮೇಲೆ ವ್ಯೂಸು ಬರ್ತಾ ಇದೆ ನನಗೆ ಈ ಶಾರ್ಟ್ಸಲ್ಲಿ. ಹಾಗಾಗಿ ನಾನು ಶಾರ್ಟ್ಸೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಶಾರ್ಟ್ಸು ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡ್ತೀನಿ. ಒಂದು ದಿನಕ್ಕೆ 5-6 ಶಾರ್ಟ್ಸು ಈ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅದರಿಂದ ಸಬ್ಸ್ಕ್ರೈಬರ್ ಬರ್ತಾರೆ, ಒಬ್ರು ಇಬ್ರು ಅಷ್ಟೇನೆ, ಜಾಸ್ತಿ ಇಲ್ಲ. ಆಮೇಲೆ ಲೈಕ್ ಮಾಡ್ತಾ ಇಲ್ಲ, ನೋಡ್ತಾ ಇದ್ರೆ ಲೈಕ್ ಮಾಡ್ತಾ ಇಲ್ಲ. ಒಬ್ರು ಸಿಸ್ಟರ್ ಅದಕ್ಕೆ ಕಮೆಂಟ್ ಮಾಡಿದ್ರು, ಸಬ್ಸ್ಕ್ರೈಬರೇ ಗೇನ್ ಆಗ್ತಲ್ಲ ಸಿಸ್ಟರ್ ನಿಮ್ದು, ಯಾಕೆ ಅಷ್ಟೇ ತೋರಿಸ್ತಾ ಇದೆಯಲ್ಲ ಅಂತ ಅಂದ್ಬಿಟ್ಟು. ಹೌದು, ಎಲ್ಲೋ ಒಬ್ಬೊಬ್ರು ಆಗ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ಯಾಕಂದ್ರೆ ನಾನು ಕರೆಕ್ಟಾಗಿ ವಿಡಿಯೋಸ್ ಮಾಡ್ತಾ ಇಲ್ಲ, ಶಾರ್ಟ್ಸ್ ಆಗ್ತಾ ಇದ್ದೀನಿ. ಶಾರ್ಟ್ಸು ಕೂಡ ನಾನು ಮೊನ್ನೆಯಿಂದನೇ ಆಗ್ತಾ ಇರೋದು ಶಾರ್ಟ್ಸು. ಹಾಗಾಗಿ ಸರಿಯಾಗಿ ನಾನು ಲಾಂಗ್ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಕರೆಕ್ಟಾಗಿ ಸಬ್ಸ್ಕ್ರೈಬರ್ ಆಗ್ತಾರೆ. ಆಮೇಲೆ ಶಾರ್ಟ್ ವಿಡಿಯೋನು ಅಷ್ಟೇ, ದಿನಕ್ಕೆ ಒಂದು ಮಿನಿ ವ್ಲಾಗ್ ಆದರೂ ಒಂದು ಬಿಡಲೇಬೇಕು. ಹಾಗಾಗಿ ಅದರಿಂದ ನಾವು ನೋಡಿ ಸಬ್ಸ್ಕ್ರೈಬರ್ ಆಗೋರು ಇರ್ತಾರೆ. ನಾನು ಅದನ್ನು ಕೂಡ ಮಾಡ್ತಾ ಇಲ್ಲ, ಶಾರ್ಟ್ಸು ಕೂಡ ಆಗ್ತಾ ಇಲ್ಲ. ಒಂದ್ಸಲ ಒಂದು 5-6 ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಸುಮ್ಮನಾಗಿ ಹೋಗ್ಬಿಡ್ತೀನಿ. ಏನೇ ಪ್ರಯತ್ನ ಪಟ್ರು ಇದು ಸರಿ ಹೋಗ್ತಿಲ್ವಲ್ಲ ಈ ಚಾನಲ್ ಅನ್ನೋದಕ್ಕೋಸ್ಕರ ಬೇಜಾರಿಗೋಸ್ಕರ ನಾನು ಆಗ್ತಾ ಇಲ್ಲ ಅಷ್ಟೇ ವಿಡಿಯೋಸು. ಇಲ್ಲಾಂದರೆ ಚಾನಲ್ ಕರೆಕ್ಟಾಗಿದ್ದಿದ್ರೆ, ಸರಿ ಹೋಗಿದ್ದಿದ್ರೆ ಹಾಕ್ಬೋದಾಗಿತ್ತು ವಿಡಿಯೋಸು. ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ, ವಿಡಿಯೋಸ್ ಹಾಕಿ ಪ್ರಯೋಜನ ಇಲ್ಲ. ಹಾಗಾಗಿ ಬೇಜಾರಾಗ್ತಾ ಇರತ್ತಲ್ಲ ನನಗೆ, ಯಾರು ಮಾಡ್ತಾರೆ ವಿಡಿಯೋಸು ಅಂತ ಅನಿಸುತ್ತೆ. ಹಾಗಾಗಿ ಡಿಲೇ ಆಗ್ತಾ ಇದೆ ಅಷ್ಟೇ ವಿಡಿಯೋಸ್ ಹಾಕೋದು. ಒಟ್ನಲ್ಲಿ ಸಬ್ಸ್ಕ್ರೈಬರ್ ಆಗ್ತಾ ಇಲ್ಲ ನನಗೆ, ಎಲ್ಲೋ ಒಬ್ಬೊಬ್ರು ಆಗ್ತಾ ಇದ್ದಾರೆ. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂತೀನಿ, ಆದರೂ ಸ್ವಲ್ಪ ಡಿಲೇ ಆಗ್ತಾ ಇದೆ. ಇಂಟ್ರೆಸ್ಟೇ ಬರ್ತಾ ಇಲ್ಲ ವಿಡಿಯೋ ಕಡೆ ನನಗೆ. ಕೆಲವೊಂದು ಟೈಮಲ್ಲಿ ಬೇರೆ ವಿಡಿಯೋಸ್ ಎಲ್ಲ ನೋಡಿದಾಗ ಇಂಟ್ರೆಸ್ಟ್ ಬರುತ್ತೆ ನನಗೆ. ವಿಡಿಯೋಸ್ ಎಲ್ಲ ಮಾಡಬೇಕು, ಗ್ಯಾಪ್ ಕೊಡ್ದಂಗೆ ಮಾಡಬೇಕು ಅಂತ. ಮಕ್ಕಳೆಲ್ಲ ಮಾತಾಡ್ತಾ ಇರ್ತಾರೆ, ಟಿವಿ ಹಾಕಿರ್ತಾರೆ, ಹಾಗಾಗಿ ಡಿಸ್ಟರ್ಬೆನ್ಸ್ ಆಗುತ್ತೆ ನನಗೆ. ಹಂಗಾಗಿ ನಾನು ವಿಡಿಯೋ ಮಾಡೋದು ಡಿಲೇ ಆಗ್ತಾ ಇರೋದು ಅಷ್ಟೇ. ಡೈಲಿ ವಿಡಿಯೋ ಮಾಡಬೇಕು ಅಂತ ಅನಿಸುತ್ತೆ ನನಗೂ, ಇಂಟ್ರೆಸ್ಟ್ ಬರುತ್ತೆ. ಮಾಡಬೇಕು ಅಂತ ಇಂಟ್ರೆಸ್ಟ್ ಬಂದಾಗ ಸಪೋರ್ಟ್ ಮಾಡೋರು ಇರಲ್ಲ ನನಗೆ. ಮನೇಲಿ ಹೇಳಿದ್ನಲ್ಲ, ಟಿವಿ ಹಾಕಿರ್ತಾರೆ, ಇಲ್ಲ ಏನಾದರೂ ಮಾತಾಡ್ತಿರ್ತಾರೆ, ಇಲ್ಲ ಯಾರಾದರೂ ಬಂದಿರ್ತಾರೆ, ಈ ಥರ ಆಗ್ತಾ ಇದೆ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಡಿಲೇ ಆಗ್ತಾ ಇದೆ ಅಷ್ಟೇನೆ. ನೋಡೋಣ, ವಾರಕ್ಕೊಂದು 2-3 ವಿಡಿಯೋ ಆದರೂ ಹಾಕೋಣ ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ಯಾವ ರೀತಿ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತ. ವಿಡಿಯೋಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ. ನೈಟು ಊಟ ಮಾಡಿ ಮಲ್ಕೊಂಡ್ವಿ. ಮತ್ತೆ ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಇದು.
ಇಲ್ಲಿ ಟೊಮೊಟೊ ಬಾತ್ ಮಾಡ್ತಾ ಇದ್ರೆ ನಮ್ಮ ಮನೆಯವ್ರೇನೆ. ನಾನು ಮಾಡ್ತೀನಿ ಅಂತ ಅನ್ನೋದಕ್ಕೆ ನನ್ನ ಮಗ ಮಮ್ಮಿ ಚೆನ್ನಾಗಿ ಮಾಡಲ್ಲ, ನೀನೇ ಮಾಡು ಪಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರ ಅಪ್ಪನ ಕೈಲಿ ಟೊಮೊಟೊ ಬಾತ್ ಮಾಡಿಸ್ತಾ ಇದ್ದೇನೆ. ಇವತ್ತು ಟೊಮೊಟೊ ಬಾತು ನಮ್ಮ ಮನೇಲಿ ಭಾನುವಾರ. ಇವತ್ತು ನಾನ್ ವೆಜ್ ತರಬೇಕಿತ್ತು, ಬೇಡ ಅಂದ್ಬಿಟ್ಟು ಯಾಕೋ ಸುಮ್ಮನಾದ್ವಿ. ಹಾಗಾಗಿ ಇವಾಗ ಸ್ಪೆಷಲ್ ಇದೇನೆ ಟೊಮೊಟೊ ಬಾತು ಮತ್ತು ಮೊಸರು ಬಜ್ಜಿ ಮಾಡೋದು. ಮೊಸರು ಬಜ್ಜಿನೂ ಕೂಡ ಮಾಡಲ್ಲ, ಬರೀ ಮೊಸರು ಹಾಕೊಂಡು ತಿಂತಾರೆ, ಪ್ಲೇನಾಗಿ ತಿಂತಾರೆ. ಇಲ್ಲಿ ನಮ್ಮ ಮನೆಯವರು ಟೊಮೊಟೊ ಬಾತ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ರುಬ್ಬಿಟ್ಕೊಂಡಿದ್ದಾರೆ ಮತ್ತು ಅಕ್ಕಿ ಎಲ್ಲ ತೊಳೆದು ಕೊಟ್ಟೆ ನಾನೇನೆ. ಖಾರಕ್ಕೆಲ್ಲ ಒಗ್ಗರಣೆ ಹಾಕಿ ಎಲ್ಲ ಇಟ್ಕೊಂಡಿದ್ದಾರೆ ಆಲ್ರೆಡಿ. ಸೇಮ್ ನಾನು ಮಾಡೋ ಥರನೇ ಮಾಡೋದವರು, ಒಂದೆರಡು ಎಕ್ಸ್ಟ್ರಾ ಪದಾರ್ಥಗಳನ್ನು ಹಾಕ್ಬೋದು ಅಷ್ಟೇ ಅವರು. ಹಾಗಾಗಿ ನೀನು ಮಾಡ್ಕೊಪ್ಪ ಚೆನ್ನಾಗಿರುತ್ತೆ ಅಂತಾರೆ ಮಕ್ಕಳು. ಹಾಗಾಗಿ ನಾನು ಸ್ವಲ್ಪ ಯೂನಿಫಾರ್ಮ್ ಇತ್ತು, ಅಂದರೆ ನನ್ನ ಮಗಂದು ಯೂನಿಫಾರ್ಮ್ ಇತ್ತು, ಅದು ಒಗಿಬೇಕಿತ್ತು. ಯೂನಿಫಾರ್ಮ್ ಒಗಿತಾ ಇದ್ದೆ. ನೀನು ಒಗ್ದಾಕು ನಾನು ಮಾಡ್ತೀನಿ ಅಂದರು ನಮ್ಮ ಮನೆಯವರು. ಆಮೇಲೆ ಭಾನುವಾರ ಬೆಳಿಗ್ಗೆ ನಾನು ಸ್ನಾನ ಮಾಡಿ ಆಲ್ರೆಡಿ ದೀಪ ಹಚ್ಚಿದ್ದೆ. ನಾನು ಅದನ್ನು ಒಂದು ಕ್ಲಿಪ್ ತಕ್ಕೊಂಡೆ. ಬಟ್ಟೆ ಎಲ್ಲ ಒಗ್ದಾಕ್ಬಿಟ್ಟು ಬಂದು ಮಕ್ಕಳೆಲ್ಲ ಟಿ ವಿ ನೋಡ್ಕೊಂಡು ಕುಂತಿದ್ರು. ಅಂದರೆ ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿದ್ರು ಎಲ್ರೂ. ಲೇಟಾಗಿದ್ದು ಅವರು ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ಇವಾಗ ಹಾಲು ಕುಡಿದ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಏನೂ ಆಗಿಲ್ಲ, ಕಸಗಳೆಲ್ಲ ಗುಡಿಸ್ಬೇಕು, ಏನೂ ಆಗಿಲ್ಲ. ಸಂಡೇ ಬಂತು ಅಂದರೆ ನಮಗೆ ಸ್ವಲ್ಪ ರೆಸ್ಟು. ಪ್ರತಿ ದಿನ ಮಾಡ್ದಂಗೆ ಏನೋ ಮಾಡೋಕ್ಕೆ ಹೋಗಲ್ಲ ನಾವು ಕೆಲಸಗಳನ್ನ. ಭಾನುವಾರ ರೆಸ್ಟು ನಮಗೆ, ಎಲ್ರಿಗೂ ಅಷ್ಟೇ. ಸುಮ್ಮನೆ ಬರೀ ತಿಂಡಿ ಮಾಡಿ ತಿಂದ್ಬಿಟ್ಟು ರೆಸ್ಟ್ ಮಾಡೋದಷ್ಟೇ. ಪಾತ್ರೆ ಇದ್ದರೆ ಸ್ವಲ್ಪ ತೊಳ್ಕೊಂಡು ಬೇರೆ ಕೆಲಸ ಏನಿಲ್ಲ. ಈಗ ಟೊಮೊಟೊ ಬಾತ್ ಎಲ್ಲ ಮಾಡಿದ್ದಾಯಿತು.